ಯಾರು ಈ ರಾಣಿ ಚೆನ್ನಭೈರಾದೇವಿ ಅಂತ ಗಜಾನನ ಶರ್ಮಾ ಅವರು ಇದರ ಕುರಿತಾಗಿ ಕಾದಂಬರಿಯನ್ನು ಬರೆದರು. ಹಾಗಾಗಿ ರಾಣಿ ಚೆನ್ನಭೈರಾದೇವಿಯ ಇತಿಹಾಸ ಇನ್ನಷ್ಟು ಬೆಳಕಿಗೆ ಬಂತು. ಕಾಳು ಮೆಣಸಿನ ರಾಣಿ, ರೈನಾ ದಿ ಪೆಮೆಂಟಾ ಅಂತ ಹೆಸರು ತಗೊಂಡಿದ್ದಂತಹ ಕಾಳು ಮೆಣಸಿನ ರಾಣಿ, ಕಾಳು ಮೆಣಸಿನ ರಫ್ತಿಗಿಂದಾಗಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಜಗತ್ತಿನಾದ್ಯಂತ ಮಾಡಿದ್ದಂತಹ ರಾಣಿ, ತುಳುವ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಣಿ. ಆದರೆ ಸಾವಿರಾರು ಜನ ಪ್ರಜೆಗಳಿಗೆ ಆಕೆ ತಾಯಿಯಂತೆ ಕಾಪಾಡಿದ್ರು ಅನೇಕ ವರ್ಷಗಳ ಕಾಲ. ಕಾನೂರು ಕೋಟೆಯನ್ನು ನಿರ್ಮಿಸಿದ್ದ ರಾಣಿ ಚೆನ್ನಭೈರಾದೇವಿ. ಇನ್ನು ನೂರಾರು ಜೈನ ಬಸದಿಗಳನ್ನು ಅಷ್ಟೇ ಅಲ್ಲ, ಇನ್ನು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದಂತಹ ಖ್ಯಾತಿ ರಾಣಿ ಚೆನ್ನಭೈರಾದೇವಿಗಿದೆ. ಅವರ 75ನೇ ವಯಸ್ಸಿನಲ್ಲೂ ಕೂಡ ಖಡ್ಗ ಹಿಡಿದು ಹೋರಾಡಿದ ರಾಣಿ ಚೆನ್ನಭೈರಾದೇವಿ. ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿ. ಮಲೆನಾಡು ಪ್ರಾಂತ್ಯದಿಂದ ಕಾಳು ಮೆಣಸನ್ನ ಖರೀದಿ ಮಾಡಿ ಶರಾವತಿ ನದಿ ಮೂಲಕ ಸಾಗಿಸ್ತಾ ಇದ್ದಂತಹ ಚೆನ್ನಭೈರಾದೇವಿ ಈ ಕಾಳು ಮೆಣಸಿನ ವ್ಯಾಪಾರಕ್ಕೆ ಜಗತ್ ಪ್ರಸಿದ್ಧಿಯನ್ನ ಹೊಂದಿದ್ದಂತಹ ರಾಣಿ. ಅದೇ ಸಾಂಬಾರು ಪದಾರ್ಥವನ್ನು ಬೆನ್ನತ್ತಿ ಬಂದ ಪೋರ್ಚುಗೀಸರು ಈಕೆಯನ್ನು ಬಹಳ ಕಾಡಿದ್ರು, ಬಹಳ ಅನಾಚಾರವನ್ನು ಈಕೆಯ ರಾಜ್ಯದಲ್ಲಿ ಎಸಗಿದ್ರು. ಆದರೂ ಗೇರು ಸೊಪ್ಪದ ಮೇಲೆ ಪೋರ್ಚುಗೀಸರ ಕ್ಯಾಪ್ಟನ್ ಲೂಯಿಸ್ ಕಣ್ಣು ಹಾಕಿದಾಗ ಸಿಂಹಿಣಿಯಂತೆ ಪೋರ್ಚುಗೀಸರಿಗೆ ತಡೆಗೋಡಿಯಾಗಿ ನಿಂತ ರಾಣಿ, ಪೋರ್ಚುಗೀಸರನ್ನ ಓಡಿಸಿದ ರಾಣಿ, ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದ ರಾಣಿ ಚೆನ್ನಭೈರಾದೇವಿಯಂತಹ ಅಪ್ರತಿಮ ಹೋರಾಟಗಾರ್ತಿಯನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ ಅಂತ ಹೇಳಬಹುದು. ಅಂಥ ಒಂದು ಅಪ್ರತಿಮ ರಾಣಿ ಆಕೆ, ಅಂಥ ಒಂದು ಕ್ಷಾತ್ರ ತೇಜಸ್ಸಿನ ರಾಣಿ. ಕರಾವಳಿ ಪ್ರದೇಶವನ್ನ ಪೋರ್ಚುಗೀಸರಿಂದ ಸಂರಕ್ಷಿಸಿದ ಕೀರ್ತಿ ಚೆನ್ನಭೈರಾದೇವಿಗೆ ಸಲ್ಲುತ್ತದೆ. ಚೆನ್ನಭೈರಾದೇವಿ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಯಾರು ಈ ರಾಣಿ ಚೆನ್ನಭೈರಾದೇವಿ ಅಂತ ಗಜಾನನ ಶರ್ಮಾ ಅವರು ಇದರ ಕುರಿತಾಗಿ ಕಾದಂಬರಿಯನ್ನು ಬರೆದರು. ಹಾಗಾಗಿ ರಾಣಿ ಚೆನ್ನಭೈರಾದೇವಿಯ ಇತಿಹಾಸ ಇನ್ನಷ್ಟು ಬೆಳಕಿಗೆ ಬಂತು. ಕಾಳು ಮೆಣಸಿನ ರಾಣಿ, ರೈನಾ ದಿ ಪೆಮೆಂಟಾ ಅಂತ ಹೆಸರು ತಗೊಂಡಿದ್ದಂತಹ ಕಾಳು ಮೆಣಸಿನ ರಾಣಿ, ಕಾಳು ಮೆಣಸಿನ ರಫ್ತಿಗಿಂದಾಗಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಜಗತ್ತಿನಾದ್ಯಂತ ಮಾಡಿದ್ದಂತಹ ರಾಣಿ, ತುಳುವ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಣಿ. ಆದರೆ ಸಾವಿರಾರು ಜನ ಪ್ರಜೆಗಳಿಗೆ ಆಕೆ ತಾಯಿಯಂತೆ ಕಾಪಾಡಿದ್ರು ಅನೇಕ ವರ್ಷಗಳ ಕಾಲ. ಕಾನೂರು ಕೋಟೆಯನ್ನು ನಿರ್ಮಿಸಿದ್ದ ರಾಣಿ ಚೆನ್ನಭೈರಾದೇವಿ. ಇನ್ನು ನೂರಾರು ಜೈನ ಬಸದಿಗಳನ್ನು ಅಷ್ಟೇ ಅಲ್ಲ, ಇನ್ನು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದಂತಹ ಖ್ಯಾತಿ ರಾಣಿ ಚೆನ್ನಭೈರಾದೇವಿಗಿದೆ. ಅವರ 75ನೇ ವಯಸ್ಸಿನಲ್ಲೂ ಕೂಡ ಖಡ್ಗ ಹಿಡಿದು ಹೋರಾಡಿದ ರಾಣಿ ಚೆನ್ನಭೈರಾದೇವಿ. ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿ. ಮಲೆನಾಡು ಪ್ರಾಂತ್ಯದಿಂದ ಕಾಳು ಮೆಣಸನ್ನ ಖರೀದಿ ಮಾಡಿ ಶರಾವತಿ ನದಿ ಮೂಲಕ ಸಾಗಿಸ್ತಾ ಇದ್ದಂತಹ ಚೆನ್ನಭೈರಾದೇವಿ ಈ ಕಾಳು ಮೆಣಸಿನ ವ್ಯಾಪಾರಕ್ಕೆ ಜಗತ್ ಪ್ರಸಿದ್ಧಿಯನ್ನ ಹೊಂದಿದ್ದಂತಹ ರಾಣಿ. ಅದೇ ಸಾಂಬಾರು ಪದಾರ್ಥವನ್ನು ಬೆನ್ನತ್ತಿ ಬಂದ ಪೋರ್ಚುಗೀಸರು ಈಕೆಯನ್ನು ಬಹಳ ಕಾಡಿದ್ರು, ಬಹಳ ಅನಾಚಾರವನ್ನು ಈಕೆಯ ರಾಜ್ಯದಲ್ಲಿ ಎಸಗಿದ್ರು. ಆದರೂ ಗೇರು ಸೊಪ್ಪದ ಮೇಲೆ ಪೋರ್ಚುಗೀಸರ ಕ್ಯಾಪ್ಟನ್ ಲೂಯಿಸ್ ಕಣ್ಣು ಹಾಕಿದಾಗ ಸಿಂಹಿಣಿಯಂತೆ ಪೋರ್ಚುಗೀಸರಿಗೆ ತಡೆಗೋಡಿಯಾಗಿ ನಿಂತ ರಾಣಿ, ಪೋರ್ಚುಗೀಸರನ್ನ ಓಡಿಸಿದ ರಾಣಿ, ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದ ರಾಣಿ ಚೆನ್ನಭೈರಾದೇವಿಯಂತಹ ಅಪ್ರತಿಮ ಹೋರಾಟಗಾರ್ತಿಯನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ ಅಂತ ಹೇಳಬಹುದು. ಅಂಥ ಒಂದು ಅಪ್ರತಿಮ ರಾಣಿ ಆಕೆ, ಅಂಥ ಒಂದು ಕ್ಷಾತ್ರ ತೇಜಸ್ಸಿನ ರಾಣಿ. ಕರಾವಳಿ ಪ್ರದೇಶವನ್ನ ಪೋರ್ಚುಗೀಸರಿಂದ ಸಂರಕ್ಷಿಸಿದ ಕೀರ್ತಿ ಚೆನ್ನಭೈರಾದೇವಿಗೆ ಸಲ್ಲುತ್ತದೆ. ಚೆನ್ನಭೈರಾದೇವಿ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಯಾರು ಈ ರಾಣಿ ಚೆನ್ನಭೈರಾದೇವಿ ಅಂತ ಗಜಾನನ ಶರ್ಮಾ ಅವರು ಇದರ ಕುರಿತಾಗಿ ಕಾದಂಬರಿಯನ್ನು ಬರೆದರು. ಹಾಗಾಗಿ ರಾಣಿ ಚೆನ್ನಭೈರಾದೇವಿಯ ಇತಿಹಾಸ ಇನ್ನಷ್ಟು ಬೆಳಕಿಗೆ ಬಂತು. ಕಾಳು ಮೆಣಸಿನ ರಾಣಿ, ರೈನಾ ದಿ ಪೆಮೆಂಟಾ ಅಂತ ಹೆಸರು ತಗೊಂಡಿದ್ದಂತಹ ಕಾಳು ಮೆಣಸಿನ ರಾಣಿ, ಕಾಳು ಮೆಣಸಿನ ರಫ್ತಿಗಿಂದಾಗಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಜಗತ್ತಿನಾದ್ಯಂತ ಮಾಡಿದ್ದಂತಹ ರಾಣಿ, ತುಳುವ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಣಿ. ಆದರೆ ಸಾವಿರಾರು ಜನ ಪ್ರಜೆಗಳಿಗೆ ಆಕೆ ತಾಯಿಯಂತೆ ಕಾಪಾಡಿದ್ರು ಅನೇಕ ವರ್ಷಗಳ ಕಾಲ. ಕಾನೂರು ಕೋಟೆಯನ್ನು ನಿರ್ಮಿಸಿದ್ದ ರಾಣಿ ಚೆನ್ನಭೈರಾದೇವಿ. ಇನ್ನು ನೂರಾರು ಜೈನ ಬಸದಿಗಳನ್ನು ಅಷ್ಟೇ ಅಲ್ಲ, ಇನ್ನು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದಂತಹ ಖ್ಯಾತಿ ರಾಣಿ ಚೆನ್ನಭೈರಾದೇವಿಗಿದೆ. ಅವರ 75ನೇ ವಯಸ್ಸಿನಲ್ಲೂ ಕೂಡ ಖಡ್ಗ ಹಿಡಿದು ಹೋರಾಡಿದ ರಾಣಿ ಚೆನ್ನಭೈರಾದೇವಿ. ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿ. ಮಲೆನಾಡು ಪ್ರಾಂತ್ಯದಿಂದ ಕಾಳು ಮೆಣಸನ್ನ ಖರೀದಿ ಮಾಡಿ ಶರಾವತಿ ನದಿ ಮೂಲಕ ಸಾಗಿಸ್ತಾ ಇದ್ದಂತಹ ಚೆನ್ನಭೈರಾದೇವಿ ಈ ಕಾಳು ಮೆಣಸಿನ ವ್ಯಾಪಾರಕ್ಕೆ ಜಗತ್ ಪ್ರಸಿದ್ಧಿಯನ್ನ ಹೊಂದಿದ್ದಂತಹ ರಾಣಿ. ಅದೇ ಸಾಂಬಾರು ಪದಾರ್ಥವನ್ನು ಬೆನ್ನತ್ತಿ ಬಂದ ಪೋರ್ಚುಗೀಸರು ಈಕೆಯನ್ನು ಬಹಳ ಕಾಡಿದ್ರು, ಬಹಳ
ಅನಾಚಾರವನ್ನು ಈಕೆ ರಾಜ್ಯದಲ್ಲಿ ಎಸಗಿದ್ರು. ಆದರೂ ಗೇರು ಸೊಪ್ಪದ ಮೇಲೆ ಪೋರ್ಚುಗೀಸರ ಕ್ಯಾಪ್ಟನ್ ಲೂಯಿಸ್ ಕಣ್ಣು ಹಾಕಿದಾಗ ಸಿಂಹಿಣಿಯಂತೆ ಪೋರ್ಚುಗೀಸರಿಗೆ ತಡೆಗೋಡಿಯಾಗಿ ನಿಂತ ರಾಣಿ, ಪೋರ್ಚುಗೀಸರನ್ನ ಓಡಿಸಿದ ರಾಣಿ, ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದ ರಾಣಿ ಚೆನ್ನಭೈರಾದೇವಿಯಂತಹ ಅಪ್ರತಿಮ ಹೋರಾಟಗಾರ್ತಿಯನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ ಅಂತ ಹೇಳಬಹುದು. ಅಂಥ ಒಂದು ಅಪ್ರತಿಮ ರಾಣಿ ಆಕೆ, ಅಂಥ ಒಂದು ಕ್ಷಾತ್ರ ತೇಜಸ್ಸಿನ ರಾಣಿ. ಕರಾವಳಿ ಪ್ರದೇಶವನ್ನು ಪೋರ್ಚುಗೀಸರಿಂದ ಸಂರಕ್ಷಿಸಿದ ಕೀರ್ತಿ ಚೆನ್ನಭೈರಾದೇವಿಗೆ ಸಲ್ಲುತ್ತದೆ. ಚೆನ್ನಭೈರಾದೇವಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇದ್ದಾರೆ. ಯಾರು ಈ ರಾಣಿ ಚೆನ್ನಭೈರಾದೇವಿ ಅಂತ ಗಜಾನನ ಶರ್ಮಾ ಅವರು ಇದರ ಕುರಿತಾಗಿ ಕಾದಂಬರಿಯನ್ನು ಬರೆದ್ರು. ಹಾಗಾಗಿ ರಾಣಿ ಚೆನ್ನಭೈರಾದೇವಿಯ ಇತಿಹಾಸ ಇನ್ನಷ್ಟು ಬೆಳಕಿಗೆ ಬಂತು. ಕಾಳು ಮೆಣಸಿನ ರಾಣಿ, ರೈನಾ ದಿ ಪೆಮೆಂಟಾ ಅಂತ ಹೆಸರು ತಗೊಂಡಿದ್ದಂತಹ ಕಾಳು ಮೆಣಸಿನ ರಾಣಿ, ಕಾಳು ಮೆಣಸಿನ ರಫ್ತಿಗಿಂದಾಗಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಜಗತ್ತಿನಾದ್ಯಂತ ಮಾಡಿದ್ದಂತಹ ರಾಣಿ, ತುಳುವ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಣಿ. ಆದರೆ ಸಾವಿರಾರು ಜನ ಪ್ರಜೆಗಳಿಗೆ ಆಕೆ ತಾಯಿಯಂತೆ ಕಾಪಾಡಿದ್ರು ಅನೇಕ ವರ್ಷಗಳ ಕಾಲ. ಕಾನೂರು ಕೋಟೆಯನ್ನು ನಿರ್ಮಿಸಿದ್ದ ರಾಣಿ ಚೆನ್ನಭೈರಾದೇವಿ. ಇನ್ನು ನೂರಾರು ಜೈನ ಬಸದಿಗಳನ್ನು, ಅಷ್ಟೇ ಅಲ್ಲ ಇನ್ನು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದಂತಹ ಖ್ಯಾತಿ ರಾಣಿ ಚೆನ್ನಭೈರಾದೇವಿಗಿದೆ. ಅವರ 75ನೇ ವಯಸ್ಸಿನಲ್ಲೂ ಕೂಡ ಖಡ್ಗ ಹಿಡಿದು ಹೋರಾಡಿದ ರಾಣಿ ಚೆನ್ನಭೈರಾದೇವಿ. ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿ. ಮಲೆನಾಡು ಪ್ರಾಂತ್ಯದಿಂದ ಕಾಳು ಮೆಣಸನ್ನು ಖರೀದಿ ಮಾಡಿ ಶರಾವತಿ ನದಿ ಮೂಲಕ ಸಾಗಿಸ್ತಾ ಇದ್ದಂತಹ ಚೆನ್ನಭೈರಾದೇವಿ ಈ ಕಾಳು ಮೆಣಸಿನ ವ್ಯಾಪಾರಕ್ಕೆ ಜಗತ್ ಪ್ರಸಿದ್ಧಿಯನ್ನು ಹೊಂದಿದ್ದಂತಹ ರಾಣಿ. ಅದೇ ಸಾಂಬಾರು ಪದಾರ್ಥವನ್ನು ಬೆನ್ನತ್ತಿ ಬಂದ ಪೋರ್ಚುಗೀಸರು ಈಕೆಯನ್ನು ಬಹಳ ಕಾಡಿದ್ರು, ಬಹಳ ಅನಾಚಾರವನ್ನು ಈಕೆಯ ರಾಜ್ಯದಲ್ಲಿ ಎಸಗಿದ್ರು. ಆದರೂ ಗೇರು ಸೊಪ್ಪದ ಮೇಲೆ ಪೋರ್ಚುಗೀಸರ ಕ್ಯಾಪ್ಟನ್ ಲೂಯಿಸ್ ಕಣ್ಣು ಹಾಕಿದಾಗ ಸಿಂಹಿಣಿಯಂತೆ ಪೋರ್ಚುಗೀಸರಿಗೆ ತಡೆಗೋಡಿಯಾಗಿ ನಿಂತ ರಾಣಿ, ಪೋರ್ಚುಗೀಸರನ್ನ ಓಡಿಸಿದ ರಾಣಿ, ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದ ರಾಣಿ ಚೆನ್ನಭೈರಾದೇವಿಯಂತಹ ಅಪ್ರತಿಮ ಹೋರಾಟಗಾರ್ತಿಯನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ ಅಂತ ಹೇಳಬಹುದು. ಅಂಥ ಒಂದು ಅಪ್ರತಿಮ ರಾಣಿ ಆಕೆ, ಅಂಥ ಒಂದು ಕ್ಷಾತ್ರ ತೇಜಸ್ಸಿನ ರಾಣಿ. ಕರಾವಳಿ ಪ್ರದೇಶವನ್ನು ಪೋರ್ಚುಗೀಸರಿಂದ ಸಂರಕ್ಷಿಸಿದ ಕೀರ್ತಿ ಚೆನ್ನಭೈರಾದೇವಿಗೆ ಸಲ್ಲುತ್ತದೆ. ಚೆನ್ನಭೈರಾದೇವಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇದ್ದಾರೆ. ಭೈರಾದೇವಿ ಅಂತ ಗಜಾನನ ಶರ್ಮಾ ಅವರು ಇದರ ಕುರಿತಾಗಿ ಕಾದಂಬರಿಯನ್ನು ಬರೆದ್ರು. ಹಾಗಾಗಿ ರಾಣಿ ಚೆನ್ನಭೈರಾದೇವಿಯ ಇತಿಹಾಸ ಇನ್ನಷ್ಟು ಬೆಳಕಿಗೆ ಬಂತು. ಕಾಳು ಮೆಣಸಿನ ರಾಣಿ, ರೈನಾ ದಿ ಪೆಮೆಂಟಾ ಅಂತ ಹೆಸರು ತಗೊಂಡಿದ್ದಂತಹ ಕಾಳು ಮೆಣಸಿನ ರಾಣಿ, ಕಾಳು ಮೆಣಸಿನ ರಫ್ತಿಗಿಂದಾಗಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಜಗತ್ತಿನಾದ್ಯಂತ ಮಾಡಿದ್ದಂತಹ ರಾಣಿ, ತುಳುವ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಣಿ. ಆದರೆ ಸಾವಿರಾರು ಜನ ಪ್ರಜೆಗಳಿಗೆ ಆಕೆ ತಾಯಿಯಂತೆ ಕಾಪಾಡಿದ್ರು ಅನೇಕ ವರ್ಷಗಳ ಕಾಲ. ಕಾನೂರು ಕೋಟೆಯನ್ನು ನಿರ್ಮಿಸಿದ್ದ ರಾಣಿ ಚೆನ್ನಭೈರಾದೇವಿ. ಇನ್ನು ನೂರಾರು ಜೈನ ಬಸದಿಗಳನ್ನು, ಅಷ್ಟೇ ಅಲ್ಲ ಇನ್ನು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದಂತಹ ಖ್ಯಾತಿ ರಾಣಿ ಚೆನ್ನಭೈರಾದೇವಿಗಿದೆ. ಅವರ 75ನೇ ವಯಸ್ಸಿನಲ್ಲೂ ಕೂಡ ಖಡ್ಗ ಹಿಡಿದು ಹೋರಾಡಿದ ರಾಣಿ ಚೆನ್ನಭೈರಾದೇವಿ. ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿ. ಮಲೆನಾಡು ಪ್ರಾಂತ್ಯದಿಂದ ಕಾಳು ಮೆಣಸನ್ನು ಖರೀದಿ ಮಾಡಿ ಶರಾವತಿ ನದಿ ಮೂಲಕ ಸಾಗಿಸ್ತಾ ಇದ್ದಂತಹ